ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ನಾನು ಆಕ್ಚುಲಿ ಬ್ಲಾಗರ್ ಮೋಹನ್ ಬ್ಲಾಗ್ ತುಂಬ ಇಷ್ಟ ಇದೆಲ್ಲ ಕವರ್ ಮಾಡಿದ್ದಾರೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಹೌ ಯು ಫೆಲ್ಟ್ ಅಬೌಟ್ ದಿಸ್ ಒನ್ ಅಂಡ್ ಹೌ ಯು ಫೆಲ್ಟ್ ಅಬೌಟ್ ಕಬ್ಬನ್ ಪಾರ್ಕ್ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ವಿಧಾನಸೌಧ ಮತ್ತು ವಿಕಾಸಸೌಧನ ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ನೋಡಿ, ನನ್ನ ಹಿಂದ್ಗಡೆ ನೋಡ್ಬೋದು ನೀವು, ವಿಕಾಸಸೌಧ ಇದೆ, ಪಕ್ಕದಲ್ಲೇ ವಿಧಾನಸೌಧ. ಇಲ್ಲೇ MLA MP ಗಳೆಲ್ಲ ಮೀಟಿಂಗ್ ಮಾಡುವಂಥದ್ದು. ಸಿಕ್ಕಾಪಟ್ಟೆ ಬ್ಯುಸಿ ಇದೆ ರೋಡ್ ಅಂತೂ. ವಿಧಾನಸೌಧ ಮುಂದೆ, ವಿಧಾನಸೌಧ ಪಕ್ಕದಲ್ಲೇ ನಮಗೆ ಕಬ್ಬನ್ ಪಾರ್ಕ್ ಇರುತ್ತೆ. ಇದು ಕಬ್ಬನ್ ಪಾರ್ಕ್ ತೋರಿಸ್ತೀನಿ. ಮತ್ತೆ ಇದು ಒಟ್ಟು 340 ಎಕರೆಗಳಿರುತ್ತೆ. ಸಿಕ್ಕಾಪಟ್ಟೆ ಪೀಸ್ ಆಗಿರುತ್ತೆ ಒಳಗಡೆ. ನೋಡಿ ಎಷ್ಟು ಸುಂದರವಾಗಿದೆ ಅಂತ ನಮ್ಮ ಕರ್ನಾಟಕದ ವಿಧಾನಸೌಧ. ಅದ್ರ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಅಂತಾನು ಬರ್ದವ್ರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಂಡಿಯಾ ಫ್ಲಾಗ್ ಇದೆ. ಇದು ವಿಧಾನಸೌಧ ದೊಡ್ಡದು, ಅದು ವಿಕಾಸಸೌಧ ಬಂದು ಸ್ವಲ್ಪ ಚಿಕ್ಕದು. ಅಲ್ಲಿ MLAಗಳು ಎಲ್ಲ ಮೀಟಿಂಗ್ ಮಾಡುವಂಥದ್ದು. ಇಲ್ಲಿ ದೊಡ್ಡ ದೊಡ್ಡ ಸಭಾ ಮತ್ತೆ MP ಗಳ ಮೀಟಿಂಗ್ ಎಲ್ಲ ಇಲ್ಲಿ ನಡೆಯುವಂಥದ್ದು. ಮುಂದೆ ಕೆಂಪೇಗೌಡ ಅವರು ಇರುವಂಥದ್ದು. ಅವರೇ ಅಲ್ವಾ ಬೆಂಗಳೂರಿನ ಸ್ಥಾಪನೆ ಮಾಡಿರುವಂಥದ್ದು. ನೋಡಿ ಎಷ್ಟು ದೊಡ್ಡದಾಗಿ, ಎಷ್ಟು ಭೀಕರವಾಗಿದೆ. ಮೇಲೆ 3 ಸಿಂಹಗಳು. ಅಲ್ಲಿ ನೋಡಿ ವಿಧಾನಸೌಧ ಮುಂದೆ ಎಷ್ಟು ಜನ ಫೋಟೋ ತಗೊಂತ ಇದ್ದಾರ. ಸೆಕ್ಯೂರಿಟಿಗೆ ಪೊಲೀಸ್ ಅವರು ಇರ್ತಾರೆ ಇಲ್ಲಿ. ಮತ್ತೆ RCB ಅವರು ಟ್ರೋಫಿ ತಗೊಂಡ್ ಬಂದು ಮೆರವಣಿಗೆ ಮಾಡ್ತಾರಲ್ವಾ, ಅದೆಲ್ಲ ಅಲ್ಲೇ. ಈ ಮರಗಳು ಕಾಣಿಸ್ತಾ ಇದೆಯಲ್ವಾ, ಇದ್ರ ಮೇಲೆಯಿಂದಾನೇ ಜನರು ಹತ್ತಿ ನೋಡ್ತಾ ಇದ್ರು ಅವಾಗ. ಇದೇ ಆ ಮರಗಳು. ಅಲ್ಲೂ ಕುತ್ಕೊಂಡು ನೋಡಿದ್ರು. ನೋಡಿ ಇವಾಗ ಇಷ್ಟು ಖಾಲಿ ಇದೆ ಅಲ್ವಾ, ಆ ಟೈಮಲ್ಲಿ ಫುಲ್ ಜನ ತುಂಬೋಗಿದ್ರು ಆ ಪ್ಯಾರೇಡ್ ಮಾಡಿದಾಗ. ವಿಧಾನಸೌಧ ಮುಂದೆನೇ ಇರುವಂತಹ ಕಬ್ಬನ್ ಪಾರ್ಕ್ ಒಳಗಡೆ ಬಂದ್ವಿ. ಒಳಗಡೆ ಬಂದಿದ ತಕ್ಷಣ ಈ ತರ ಕಾಣಿಸುತ್ತೆ ನಿಮ್ಗೆ. ಪೀಸ್ ಆಗಿದೆ, ಗಿಡ ಮರಗಳು ಫುಲ್ ಹಸಿರಿಂದ ತುಂಬಿದೆ. ಏನಪ್ಪಾ ಅಂದ್ರೆ ಇಲ್ಲಿಗೆ ತುಂಬಾ ಕಪಲ್ಸ್ ಬರ್ತಾರೆ ಪಾರ್ಕ್ ನೋಡಕ್ಕೆ. ಒಳ್ಳೆ ಒಳ್ಳೆ ಕಾರ್ಗಳು ಹೋಗ್ತಾ ಇದೆ ಕಬ್ಬನ್ ಪಾರ್ಕ್ ಒಳಗಡೆ. ಪಾರ್ಕ್ ತುಂಬಾ ದೊಡ್ಡದಲ್ವಾ, ಅದಕ್ಕೆ ಪಾರ್ಕ್ ಒಳಗಡೆನೆ ರೋಡ್ ಎಲ್ಲ ಮಾಡಿದ್ದಾರೆ ಟ್ರಾಫಿಕ್ ಕಡಿಮೆ ಮಾಡಕ್ಕೆ. ಒಂದು ಬೇಕಂದ್ರೆ ಇನ್ನೊಂದು ಬಿಡ್ಬೇಕು, ಹಂಗಾಯ್ತು ಪರಿಸ್ಥಿತಿಯಲ್ಲಿ. ಪಾರ್ಕ್ ಒಳಗಡೆ ಕೂಡ ಎಷ್ಟು ವೆಹಿಕಲ್ಸ್ ಹೋಗ್ತವೆ ನೋಡಿ ಗುರು. ಇಲ್ಲೊಂದು 360 ಡಿಗ್ರಿ ವ್ಯೂ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ. ಹೆಂಗೋ ನಾವು ಬಂದಿದ್ದ ದಿನನೇ ಪಾರ್ಕ್ ಒಳಗಡೆ ಫ್ಲವರ್ ಶೋ ಇತ್ತು, ಅದನ್ನ ನೋಡೋಣ ಅಂತ ಬಂದ್ವಿ. ಇಲ್ಲಿಗೆ ಎಂಟ್ರಿ ಫೀಸು 30 ರೂಪೀಸ್ ಅಂದರು. ಸರಿ ಆಯಿತು ಅಂತ ಟಿಕೆಟ್ ತಗೊಂಡು ಒಳಗಡೆ ಬಂದ್ವಿ. ಒಳಗಡೆ ಬಂದು ನೋಡಿದ ತಕ್ಷಣ ನಮಗೆ ಈ ಥರ ಕಾಣಿಸ್ತು. ಸಿಕ್ಕಾಪಟ್ಟೆ ಹೂಗಳನ್ನ ಜೋಡಿಸ್ಬಿಟ್ಟಿದ್ರು ನೋಡಿ. ಹಲವಾರು ಥರದ ಹೂಗಳು, ಚಿಕ್ಕ ಚಿಕ್ಕ ಗಿಡಗಳು ಇಟ್ಟವ್ರೆ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ನೋಡೋಕ್ಕೆ. ತುಂಬ ಅದ್ಭುತವಾಗಿದೆ, ಅಮೋಘವಾಗಿದೆ ಮತ್ತು ಸೌಂದರ್ಯವಾಗಿದೆ. ಎಲ್ಲಿ ನೋಡಿದ್ರು ಹಳದಿ ಮತ್ತು ಕೆಂಪು ಕಲರಿಂದ ತುಂಬಿದ್ರು. ಹಾಗೆ ನಮ್ಮ ಕರ್ನಾಟಕದ ಬಾವುಟಗಳು ಎಲ್ಲಿ ನೋಡಿದ್ರು ಕಾಣಿಸ್ಕೊಂಡ್ವು. ಜೇನು ನೋಡಿ ಗುರು, ಜೇನು ಹುಳ ಹೂವಿನ ಮೇಲೆ ಎಷ್ಟು ಚೆನ್ನಾಗಿ ಆ ತುಪ್ಪನ ಸೋರಕ್ಕೆ ಟ್ರೈ ಮಾಡ್ತಾ ಇದೆ ಅಂತ. ಗುರುಗಳೇ, ಸೂರ್ಯದೇವನ ನೋಡಿ. ಸೂರ್ಯದೇವ ಬರೀ ಹಳದಿ ಮತ್ತು ಕೆಂಪು ಕಲರ್ ಹೂಗಳಿಂದ ಎಲ್ಲ ಡಿಸೈನ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಹೆಮ್ಮೆ ಹಂಪಿಯಲ್ಲಿರುವಂತ ರಥವನ್ನು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಹೂಗಳಿಂದಾನೆ. ಅದೂ ಕೂಡ ನಮ್ಮ ಕರ್ನಾಟಕದ ಫ್ಲಾಗ್ ಕಲರ್ಸ್ ಯೂಸ್ ಮಾಡ್ಕೊಂಡು ಮಾತ್ರ ಡಿಸೈನ್ ಮಾಡಿದ್ದಾರೆ ಎಲ್ಲ ತರದ ವಸ್ತುಗಳನ್ನ. ಅಲ್ಲಿ ನೋಡಿ ಗುರು, ಪೈನಾಪಲ್ಲು ಮತ್ತೆ ಆರೆಂಜು ಈ ತರ ಹಣ್ಣುಗಳನ್ನೆಲ್ಲ ಹೂಗಳಿಂದಾನೇ ಡಿಸೈನ್ ಮಾಡಿ ಅಲಂಕಾರ ಮಾಡಿದ್ದಾರೆ. ನೋಡಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಂಗೆ ನಡ್ಕೊಂತ ಹೋಗ್ತಾ ಇದ್ರೆ ರಿಪೋರ್ಟರ್ ಕರೆದು, ಬಾಪ ಸ್ವಲ್ಪ
ಕ್ವಶನ್ಸ್ ಕೇಳ್ತೀನಿ, ನಿಮ್ಮ ಅನಿಸಿಕೆಯನ್ನು ಹೇಳಿ ಅಂದ್ರು. ನಾನು ಸರಿ ಆಯ್ತು ಅಂದೆ. ಯೂಶಲಿ ಲಾಲ್ಬಾಗ್ ಹೋಗ್ತಾ ಇರ್ತೀರಾ? ಲಾಲ್ಬಾಗ್ ನೋಡೋದಕ್ಕೂ ಕಬ್ಬನ್ ಪಾರ್ಕ್ ಅಲ್ಲಿ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಇಲ್ಲಿ ಇದು ಇನ್ನೂ ದೊಡ್ಡದು ಕಬ್ಬನ್ ಪಾರ್ಕು, ಮತ್ತೆ ಇಲ್ಲಿ ಸ್ಟೇಡಿಯಂ ಇದೆ. ಜನರಿಗೆ So, enjoy ಮಾಡ್ತಾ ಇದ್ದೀರಾ? So, sir, ಅದೇ ಇವಾಗ ಯೂಶಲಿ ಟ್ರೆಂಡ್ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ನಾನು ಆಕ್ಚುಲಿ ಬ್ಲಾಗ್ ಮೋಹನ್ ಬ್ಲಾಗ್ ತುಂಬ ಇಷ್ಟ, ಇದು ಜನ ಕವರ್ ಮಾಡಿದ್ದಾರೆ. ಮತ್ತೆ ನಮಗೂ ಸ್ವಲ್ಪ ಫ್ಯಾಮಿಲಿಗೆ ತುಂಬ ಇಷ್ಟ. ನೋಡಿ, ಎಲ್ಲಿ ನೋಡಿದ್ರು ನಮ್ಮ ಕರ್ನಾಟಕದ ಬಾವುಟಗಳೇ ಕಾಣಿಸ್ತಾ ಇತ್ತು. ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ಯಪ್ಪ, ಜನ ಅಂತೂ ಸಿಕ್ಕಾಪಟ್ಟೆ ಬಂದಿದ್ದಾರೆ ಗುರು. ಹಂಗೆ ಇಲ್ಲಿ ನೋಡಿ, ವ್ಯವಸಾಯನ ನೆನ್ಪು ಮಾಡ್ಕೋಬೇಕು ಅಂದ್ಬಿಟ್ಟು ರೈತರು ಟ್ರ್ಯಾಕ್ಟರು ಮತ್ತೆ ಕೋಳಿಗಳನ್ನೆಲ್ಲ ಡಿಸೈನ್ ಮಾಡಿ ಇಟ್ಟವ್ರೆ. ನೋಡಕ್ಕೊಂಥರ ಯೂನಿಕ್ ಆಗಿತ್ತು, ಹೊಸದಾಗಿತ್ತು, ಹಂಗೆ ತುಂಬಾ ಚೆನ್ನಾಗೂ ಇತ್ತು. ಅಲ್ಲೆಲ್ಲೆಲ್ಲೆ ಎತ್ತಿನ ಜೋಡಿಗಳನ್ನೂ ನಿಲ್ಸೋರೆ ಅಲ್ಲ ಗುರು ಇಲ್ಲಿ. ಯಪ್ಪ, ಅವುಗಳ ಕೊಂಬೆಗಳು ನೋಡಿ ಎಷ್ಟು ಶಾರ್ಪ್ ಆಗಿದೆ ಅಂತ. ಅದೇನಾದ್ರೂ ಚುಚ್ಚಿದ್ರೆ ಅಷ್ಟೇ ನಾವು ಹೋಗಿ ಹಾಕ್ಸ್ಕೋಬೇಕು. ಇಲ್ಲಿ ನೋಡಿ, ಕ್ಯಾಕ್ಟಸ್ ಮುಳ್ಳಿನ ಗಿಡವನ್ನು ಇಟ್ಟಿದ್ದಾರೆ ಇಲ್ಲೇ. ಮುಳ್ಳುಗಳು ತುಂಬಾ ಶಾರ್ಪ್ ಆಗಿದೆ ಗುರು ಇದಕ್ಕೆ. ಹಂಗೆ ಇನ್ನು ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಕಲರ್ಫುಲ್ ಚಿಟ್ಟೆ ಕಾಣಿಸ್ತು. ಚಿಟ್ಟೆ ಚಿಟ್ಟೆ ಬಣ್ಣದ ಚಿಟ್ಟೆ ಒಂಥರ ಇಲ್ಲಿ ಇಟ್ಟಿರೋ ಎಲ್ಲದರನ್ನು ತುಂಬಾ ಚೆನ್ನಾಗಿ ವಿನ್ಯಾಸ ಮಾಡಿದ್ದಾರೆ ಗುರು, ಬರೀ ಹೂಗಳಿಂದಾನೆ. ವಿ ವೆಲ್ಕಮ್ ಯು ಟು ದ ರುಮಾಲೆ ಆರ್ಟ್ ಹೌಸ್ ಅಂತೆ. ಪಕ್ಕದಲ್ಲೇ ರುಮಾಲೆ ಚೆನ್ನಬಸವಯ್ಯ ಅವರ ಫೋಟೋ ಇಟ್ಟಿದ್ದಾರೆ. ಅವ್ರು ಬಂದು ಇಂಡಿಯನ್ ಆರ್ಟಿಸ್ಟ್ ಆಗಿರ್ತಾರೆ, ಮತ್ತೆ ಲೆಜಿಸ್ಲೇಟರ್ ಆಗಿರ್ತಾರೆ, ಜೊತೆಗೆ ಫ್ರೀಡಮ್ ಫೈಟರ್ ಕೂಡ ಆಗಿರ್ತಾರೆ. ಬನ್ನಿ ಆರ್ಟ್ ಹೌಸ್ನ ನೋಡೇ ಬಿಡೋಣ ಹೇಗಿದೆ ಅಂತ. ಅವರು ಮಾಡಿರುವ ಕಲೆ ಅಂತೂ ತುಂಬ ಅದ್ಭುತವಾಗಿದೆ ನೋಡುವುದಕ್ಕೆ. ನೋಡಿ, ಹಿಸ್ಟ್ರಿ ಬಗ್ಗೆ ಎಲ್ಲ ಇಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಪೇಂಟ್ ಹಾಕಿ ಫ್ರೇಮ್ ಹಾಕವ್ರೆ ಗುರು. ನನಗಂತೂ ತುಂಬ ಇಷ್ಟ ಆಯಿತು ಇದು. ವಿಧಾನಸೌಧ ಬಗ್ಗೆ ಕೂಡ ಹಾಕಿದ್ದಾರೆ ಇಲ್ಲಿ. ಹಾಗೆ ಬೆಂಗಳೂರಿನ ಹಿಸ್ಟ್ರಿ ಬಗ್ಗೆ ಎಲ್ಲ ಕೂಡ ಫ್ರೇಮ್ ಇಟ್ಟಿದ್ದಾರೆ. ಇದು ನೋಡಿ, ಮರದ ಭಾಗವನ್ನು ಯೂಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಬ್ರಿಟಿಷ್ ಅವ್ರದ್ದು ಸ್ಟ್ಯಾಚು ಕಾಣಿಸ್ತು. ಯಾರಪ್ಪ ಅದು ಅಂತ ಸರ್ಚ್ ಮಾಡಿದ್ರೆ ಸರ್ ಮಾರ್ಕ್ ಕಬ್ಬನ್ ಅಂತ ಅವ್ರ ಹೆಸರು. ಮೈಸೂರು ರಾಜ್ಯ ಇದ್ದಾಗ ಅವರೇ ಇದಕ್ಕೆ ಹೆಸರಿಟ್ಟಿರುವಂಥದ್ದು ಕಬ್ಬನ್ ಪಾರ್ಕ್ ಅಂತ. ಅಲ್ಲಿ ಸೆಂಟ್ರಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ಬ್ಯಾಂಡ್ ಸ್ಟ್ಯಾಂಡ್ ಅಂತ. ಅಲ್ಲಿ ನಾಟ್ಯ ಅದು ಇದು ಇದ್ರೆ ಎಲ್ಲ ಅಲ್ಲೇ ಪರ್ಫಾರ್ಮ್ ಮಾಡ್ತಾರೆ. ಭರತನಾಟ್ಯಗಳು ಇಲ್ಲಾಂದ್ರೆ ಏನಾದರೂ ಸ್ಪೀಚ್ ಹೇಳುವಂಥದ್ದೆಲ್ಲ ಅಲ್ಲೇ ನಡೆಸ್ತಾರೆ. ಕಬ್ಬನ್ ಪಾರ್ಕ್ ಒಳಗಡೆಯಿಂದ ಹೈಕೋರ್ಟ್ ಆಫ್ ಕರ್ನಾಟಕ ಕೂಡ ಕಾಣಿಸುತ್ತೆ. ಈ ಕಬ್ಬನ್ ಪಾರ್ಕ್ ಸುತ್ತಲೂ ನಮ್ಮ ಸ್ಟೇಟ್ ಗೌರ್ಮೆಂಟ್ ಪ್ರಾಪರ್ಟಿ ತುಂಬಾನೇ ಇದೆ ಅಂತ ಹೇಳ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಇಲ್ಲೇ ಇರುವಂಥದ್ದು. ಇಲ್ಲಿಗೆ ಫಾರಿನರ್ಸ್ ಕೂಡ ಬಂದಿದ್ದಾರೆ, ಮುಂದೆ ನೋಡ್ಬೋದು ನೀವು. ಈ ಕಬ್ಬನ್ ಪಾರ್ಕ್ಗೆ ಈ ಎಕ್ಸ್ಮಸ್ ಟ್ರೀನೇ ತುಂಬ ಉದ್ದದಾಗಿರುವಂಥದ್ದು. ಇನ್ನ ಕಾಣಿಸಿಲ್ವೇ ಅನ್ಕೊಂಡೆ. ನೋಡಿ, ವಿಜಯ್ ಮಲ್ಯ ಕಟ್ಸಿರುವಂತ ಕಿಂಗ್ ಫಿಶರ್ ಟವರ್, ಆ ಟವರ್ ಮೇಲೇನೆ ಅವರ ಪ್ಯಾಲೇಸ್ ಇದೆ. ಇವತ್ತು ಭರತನಾಟ್ಯಂನ ಪರ್ಫಾರ್ಮ್ ಮಾಡಕ್ಕಂತಾನೆ ಒಂದು ಟೀಮ್ ಬಂದಿದೆ. ಹಂಗೆ ನಾವು ಚಿಕ್ಕ ವಯಸ್ಸಲ್ಲಿ ಓದಿರುವ ಪುಣ್ಯಕೋಟಿ ಪದ್ಯವನ್ನು ನೆನ್ಪು ಮಾಡ್ಕೋಬೇಕಂತ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಹುಲಿ, ಹಸು ಮತ್ತೆ ಅದ್ರ ಕರುನ್. ಅಲ್ಲೆಲ್ಲಿ ಜಿಂಕೆ ಬಂತು. ಜಿಂಕೆ ಗೊಂಬೆನ ಹೂಗಳಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನೇನು ಒಂದು ರೌಂಡ್ ಹಾಕೊಂಡು ಎಂಡ್ಗೆ ಬರೋ ಟೈಮ್ಗೆ ತುಂಬಾ ಶಾಪ್ಸ್ ಇಟ್ಟವ್ರೆ ಇಲ್ಲಿ. ಅದರಲ್ಲಿ ಗಿಡಗಳ ನರ್ಸರಿನ ಇಟ್ಟಿದ್ದಾರೆ. ಹಲವಾರು ಗಿಡಗಳಿದೆ ಇಲ್ಲಿ. ನಮಗೆ ಬೇಕಾಗಿರೋ ಗಿಡನ ದುಡ್ಡು ಕೊಟ್ಟು ತಗೊಂಡು ಹೋಗ್ಬೋದು. ಆನೆ ಬಂತೊಂದಾನೆ ಅಂತ ಆನೆ ಗೊಂಬೆನೂ ಡಿಸೈನ್ ಮಾಡಿ ಇಟ್ಟವ್ರೆ. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಅದ್ರ ಹಿಂದ್ಗಡೆ ಡಾಲ್ಫಿನ್ಸ್ನ ನೋಡ್ಬೋದು ನೀವು. ಆ ಡಾಲ್ಫಿನ್ ಡಿಸೈನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಇಲ್ಲಿ ನೋಡಿ ನಮ್ಮ ಕರ್ನಾಟಕದ ಮ್ಯಾಪ್. ಜನ ಅಂತೂ ಫುಲ್ಲು ಆ ಗೊಂಬೆಗಳ ಹತ್ರ ಹೋಗ್ಬಿಟ್ಟು ಸೆಲ್ಫಿಗಳು ಫೋಟೋಗಳು ತಗೊಂತವ್ರೆ. ಬೆಂಗಾಲ್ ಟೈಗರ್ ಮತ್ತೆ ವೈಟ್ ಟೈಗರ್ ಗೊಂಬೆಗಳನ್ನೂ ಇಟ್ಟಿದ್ದಾರೆ. ಲಾಸ್ಟ್ಗೆ ಫುಡ್ ಝೋನ್ ಇಟ್ಟಿದ್ದಾರೆ. ಜನ ಟೆಂಟ್ಗಳು ಹಾಕೊಂಡು ಅದ್ರ ಕೆಳಗಡೆ ಮಾರ್ತಾ ಇದ್ರು. ನಾವು ಒಂದೆರಡು ಮ್ಯಾಂಗೋ ಜ್ಯೂಸ್ ಕೊಡ್ವಿ. ಇಲ್ಲಿ ನೋಡ್ಬೋದು ನೀವು ಹನಿ ಬೀಸ್, ಜೇನುತುಪ್ಪ ಮಾರೋ ಕಡೆ ಇಟ್ಟಿದ್ರು ಇದು. ಅಲ್ಲಿ ಪಕ್ಕದಲ್ಲೇ ನೀರು ಹರಿಯಕ್ಕೆ ಒಂದು ವ್ಯಾಲಿ ತರ ಮಾಡಿದ್ರು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆಯೋ ಅಂತ. ಇನ್ನೇನು ವಿಜಯ್ ಮಲ್ಯ ಕಟ್ಸಿರುವ ಕಿಂಗ್ ಫಿಶರ್ ಟವರ್ ಹತ್ರ ಬಂದ್ವಿ. ಅಲ್ಲಿಂದ ಮೇಲೆ ಆ ಪ್ಯಾಲೇಸ್ನ ನೋಡಕ್ಕಂತೂ ತುಂಬಾ ಅದ್ಭುತವಾಗಿರತ್ತೆ ಗುರು. ಮೊದಲು ಅಂತ ಮಹಲ್ ಕೆಳಗಡೆನೆ ಇದ್ದಿದ್ದು, ಬಟ್ ಈ ಟವರ್ ಕಟ್ಬೇಕನ್ಬಿಟ್ಟು ಟವರ್ ಮೇಲೆ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೇಮ್ ಅದೇ ತರದ ಬಂಗ್ಲಾನ. ಆ ಟವರ್ ಪಕ್ಕದಲ್ಲೇ UB ಸಿಟಿ ಮಾಲ್ ಕಾಣಿಸುತ್ತೆ ನಮಗೆ. RCB ಫ್ರಾಂಚೈಸಿನ ಇವರೇ ಅಲ್ವಾ ಬೈ ಮಾಡಿರುವಂಥದ್ದು. ಹಾಗೆ ನಾವು ಎಕ್ಸಿಟ್ ಆಗಬೇಕಾದ್ರೆ ನಮಗೆ ಲಾಸ್ಟಲ್ಲಿ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿ ಮ್ಯೂಸಿಯಂ ಕಾಣಿಸುತ್ತೆ. ಅದ್ರ ಮುಂದೆನೆ ಸ್ಟೀಮ್ ಪವರ್ಡ್ ಇಂಜನ್ನ ಇಟ್ಟಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ ಇದು ಅಂತ. ಹಂಗೆ ಅದ್ರ ಮುಂದೆ ಮ್ಯೂಸಿಯಂ ಆಫ್ ಫೋಟೋಗ್ರಫಿನೂ ಕಾಣಿಸುತ್ತೆ. ಶಾರ್ಟ್ ಫಾರ್ಮ್ ಮ್ಯಾಪ್ ಅಂತ ಕರೀತಾರೆ ಅದನ್ನ. ಇದು ನೋಡಿ, ಐರನ್ ಮೆಟಲ್ನ ಯೂಸ್ ಮಾಡ್ಕೊಂಡೆ ಭರತನಾಟ್ಯ ಮಾಡ್ತಾ ಇರೋ ಹುಡುಗಿ ತರ ಡಿಸೈನ್ ಮಾಡಿದ್ದಾರೆ.
ಹಾಗೆ ನೋಡಿ ಪಕ್ಕದಲ್ಲೇ ಮಿಲಿಟರಿ ವಿಮಾನವನ್ನು ಮಾದರಿಯಾಗಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಇಷ್ಟೇಳಿ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇದನ್ನು ಮುಗಿಸೋಕೆ ಮುಂಚೆ ವಿಧಾನಸೌಧನ ಯಾರು ಯಾವಾಗ ನಿರ್ಮಾಣ ಮಾಡಿದ್ರು, ಹಾಗೆ ಕಬ್ಬನ್ ಪಾರ್ಕ್ನ ಯಾವಾಗ ನಿರ್ಮಾಣ ಮಾಡಿದ್ರು ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ವಾ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮೋಹನ್ ವ್ಲಾಗ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಬಾಯ್.